ಶರಣ ಬಸವ ಪರತಾಬಾದದಿಂದ ಕಲಬುರಗಿಗೆ ದಯಮಾಡಿಸ್ತಾರೆ. ಕಲಬುರಗಿಯ ಜನ ಅವರನ್ನ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಮಾರ್ಗ ಮಧ್ಯದಲ್ಲಿ ಮತ್ತು ಪಟಾಕಿಗಳನ್ನು ಸಿಡಿಸ್ತಾ ವಾದ್ಯ ವೈಭೋಗಗಳ ಮೂಲಕ ಕಳಸ ಕನ್ನಡಿಯನ್ನು ಹಿಡಿದು ಶರಣರನ್ನ ಸ್ವಾಗತಿಸ್ತಾ ಮಹಾಮನೆಗೆ ಕರೆದುಕೊಂಡು ಬರ್ತಾರೆ. ದೊಡ್ಡಪ್ಪ ಗೌಡರು ನೀಲಮ್ಮನವರು ಮನೆಯಲ್ಲಿ ಶರಣರ ಸೇವೆಯನ್ನು ಮಾಡ್ತಾರೆ. ಶರಣರ ಸಾಯಂಕಾಲದ ಇಷ್ಟಲಿಂಗ ಪೂಜೆ ನಡೀತದೆ. ಪ್ರತಿ ದಿವಸ ಗುರುಲಿಂಗ ಜಂಗಮದ ದಾಸೋಹ ಎಲ್ಲಿ ಶರಣರಿರ್ತಾರೆ ಅಲ್ಲಿ ನಡೀಲಿಕ್ಕೆ ಬೇಕು, ಅದರ ಪದ್ಧತಿ. ಹೀಗೆ ದೊಡ್ಡಪ್ಪ ಗೌಡರ ಮನೆ ಶರಣರ ಮಹಾದಾಸೋಹದ ಮನೆಯಾಗಿ ಪರಿವರ್ತನೆ ಆಗ್ತದೆ. ಮೊದಲೇ ಹೇಳಿ ಕೇಳಿ ಪಟ್ಟಣ, ಕಲಬುರಗಿ ಪಟ್ಟಣ. ಅನೇಕ ಜನ ದಾನ ಧರ್ಮಾದಿಗಳನ್ನು ನೀಡಿ ದೊಡ್ಡಪ್ಪ ಗೌಡರ ಮನೆಯನ್ನ ಮಹಾದಾಸೋಹದ ಮನೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಕಲಬುರಗಿಯ ಆ ಬ್ರಹ್ಮಪುರದ ಪ್ರದೇಶದಲ್ಲಿ ಒಬ್ಬ ರಾಜಶೇಖರ ಅನ್ನುವಂಥ ಜನ್ಮಾಂತ ಅಂದ್ರ ಹುಟ್ಟಿನಿಂದಲೇ ಕುರುಡನಾಗಿರ್ತಕ್ಕಂಥ ಅಗರ್ಭ ಶ್ರೀಮಂತ ಇರ್ತಾನೆ. ಆತನಿಗೆ ಒಬ್ಬ ಅಕ್ಕ ಇರ್ತಾಳೆ. ಬಹಳ ಪ್ರೀತಿಯಿಂದ ತಮ್ಮನನ್ನ ಜೋಪಾನ ಮಾಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ತಾನು ಮದುವೆ ಮಾಡಿಕೊಂಡು ಪಕ್ಕದ ಊರಿಗೆ ಗಂಡನ ಮನೆಗೆ ಹೋಗಿರ್ತಾಳೆ. ಯೋಗ ಯೋಗ ಸಂಬಂಧ ಅನ್ನುವ ಹಾಗೆ ಅವಳಿಗೊಂದು ಹೆಣ್ಣು ಮಗು ಇರ್ತದೆ. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಆ ಮಗಳನ್ನ ಜನ್ಮಾಂತನಾಗಿರ್ತಕ್ಕಂಥ ಹುಟ್ಟಿನಿಂದಲೇ ಕಣ್ಣೇ ಇಲ್ಲದೆ ಇರ್ತಕ್ಕಂಥ ರಾಜಶೇಖರನಿಗೆ ಕೊಟ್ಟು ಮದುವೆ ಮಾಡುವಂತ ನಿಮ್ಮಂತ 4 ಜನ ದೈವದವರು ಕೂತ್ಕೊಂಡು ಹೇಳ್ತಾರೆ, ನೋಡುವ ನಿನ್ ತಮ್ಮ ಅಂದ್ರ ಸುಂದರನಾಗಿರ್ತಕ್ಕಂಥವನು, ಒಳ್ಳೆ ಶಕ್ತಿವಂತನಾಗಿರ್ತಕ್ಕಂಥವನು, ದೊಡ್ಡ ಆಸ್ತಿವಂತ, ಉಣ್ಲಿಕ್ಕೆ ಕಡಿಮಿಲ್ಲ, ತೊಡ್ಲಿಕ್ಕೆ ಕಡಿಮಿಲ್ಲ, ಮ್ಯಾಲೆ ಎತ್ತಿಡ್ಲಿಕ್ಕೂ ಕಡಿಮಿಲ್ಲ. ಇಂಥ ಮನೆತನಕ್ಕ ಬಳ್ಳಿ ಹಬ್ಬುವಂಗ ಮಾಡುವಂತ ಶ್ರದ್ಧಾ ಭಕ್ತಿ ಆ ಮನೆತನದ ಹೆಣ್ಣು ಮಗಳಾಗಿರ್ತಕ್ಕಂಥ ನಿನ್ನಲ್ಲಿ ಇರದೆ ಇನ್ಯಾರಲ್ಲಿ ಇರ್ಬೇಕು. ಕುರುಡ ಅಂತ ತಿಳ್ಕೊಂಡು ತಮ್ಮನನ್ನ ತಿರಸ್ಕಾರ ಮಾಡಬೇಡ ಅಂತ 4 ಮಂದಿ ಬುದ್ಧಿ ಮಾತು ಹೇಳ್ತಾರೆ. ಯಾರ ಮಾತನ್ನು ಕೇಳದೆ ಇರ್ತಕ್ಕಂಥ ಅವಳು ಆ ಕುರುಡನಿಗೆ ಮದ್ವೆ ಮಾಡಿ ಏನ್ ಮಾಡುವುದದ, ಅವನಿಗೆ ಮದ್ವೆ ಮಾಡೋದು ಬೇಡ, ಆಸ್ತಿನೂ ನನಗೆ ಇರ್ಲಿ, ನನ್ನ ಮಗಳಿಗೆ ಬೇಕಾದ್ರೆ ಇನ್ನೊಂದು ಬೇರೆ ಮದ್ವೆ ಮಾಡಿ ಆಸ್ತಿಗೆ ನನ್ನ ಮಗಳನ್ನ ತರ್ತೇನೆ ಹೊರತು ಅವನಿಗೆ ಮದುವೆ ಮಾಡೋದಿಲ್ಲ ಅನ್ನುವಂತ ಕುಹಕತನದ ವಿಚಾರವನ್ನ ಆ ತಾಯಿ ಮಾಡ್ತಾಳೆ. ಆಗ ಬ್ರಹ್ಮಪುರದ ಜನ ಅಂತಾರೆ, ಲೌಕಿಕರಾಗಿರ್ತಕ್ಕಂಥ ನಮ್ಮ ಮಾತನ್ನ ಲೌಕಿಕರಾಗಿರ್ತಕ್ಕಂಥ ಈ ಹೆಣ್ಮಗಳು ಕೇಳ್ತಾ ಇಲ್ಲ. ಆ ಕಾರಣ ಪಾರಮಾರ್ಥಿಕ ಶಕ್ತಿಯನ್ನು ಹೊಂದಿರತಕ್ಕಂಥ ಅತ್ಯಂತ ತಪಸ್ವಿ ಆಗಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ್ದ ಭಾಗ್ಯವನ್ನು ಕರುಣಿಸ್ತಾ ಇರ್ತಕ್ಕಂಥ ಘನಮಹಿಮನಾಗಿರ್ತಕ್ಕಂಥ ಶರಣಬಸವೇಶ್ವರ ಹತ್ರ ಈ ನ್ಯಾಯ ತಗೊಂಡು ಹೋಗೋಣ ಅಂತ. ಪುಣ್ಯಾತ್ಮರೇ, ಸ್ವಾಮಿ ಆಗಿರ್ತಕ್ಕಂಥವನು ಕೇವಲ ತನ್ನ ಮಠದ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥವನು ಸ್ವಾಮಿ ಅಲ್ಲ. ಸಮಾಜದ ಓರೆಕೋರೆಗಳನ್ನು ತಿದ್ದುತ್ತಾ ಇರ್ತಕ್ಕಂಥ, ಸಮಾಜದ ಕುಂದುಕೊರತೆಗಳನ್ನ ತಿದ್ದುವಂತ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಸ್ವಾಮಿಯ ಹೆಗಲ ಮೇಲಿರ್ತದೆ. ಹಾಗೆ ಆ ನ್ಯಾಯ ತಗೊಂಡು ಶರಣರ ಹತ್ರ ಬರ್ತಾರೆ. ಅವಾಗ ಶರಣರು ಆ ತಾಯಿ ತಿಳಿಸಿ ಹೇಳ್ತಾರೆ, ನೋಡಮ್ಮ
ನಿನ್ ತಮ್ಮ ತುಂಬಾ ಗುಣವಂತ ಇದ್ದಾನೆ, ಚಲುವ ಇದ್ದಾನೆ, ಅದು ಕಣ್ಣು ಕೊಟ್ಟಿಲ್ಲ. ತಪ್ಪ ಅವಂದಲ್ಲಮ್ಮ, ಭಗವಂತ ಮಾಡಿರ್ತಕ್ಕಂಥ ದೋಷ. ನೋಡು, ಮುಂದೆ ಭವಿಷ್ಯದಲ್ಲಿ ಬಹಳ ಒಳ್ಳೇದಾಗ್ತದೆ. ಅವನಿಗೆ ಹೆಣ್ಣು ಕೊಡ್ರಿ. ನೀ ಹೆಣ್ಣು ಕೊಟ್ಟು ಆ ತವ್ರ ಮನೆ ಬಳ್ಳಿನ ಬೆಳೆಸ್ದಿ ಅಂದ್ರ ಪುಣ್ಯ ಬರ್ತದೆ ನಿನಗಂತ ಹೇಳಿದಾಗ ಶರಣಪ್ಪನನ್ನೂ ಆಡಿಕೊಳ್ತಾ. ಈ ಲೋಕದ ಜನ ಯಾರನ್ನು ಬಿಡೋದಿಲ್ಲ. ಶರಣರನ್ನು ಬಿಡಂಗಿಲ್ಲ, ಸ್ವಾಮಿಗಳನ್ನು ಬಿಡಂಗಿಲ್ಲ, ಸಂತರನ್ನು ಬಿಡಂಗಿಲ್ಲ, ದೇವರನ್ನು ಬಿಡಂಗಿಲ್ಲ. ಮಣ್ಣೊಬ್ಬಕ್ಕೆ ಕೇಳಿಲ್ಲ, ಎಮ್ಮಿ ಕರ ಸತ್ತದಕ್ಕ ಹಣಮಪ್ಪನ ಉಳಿದಾರ ಹೊರದರು. ಅಂಥ ಜನ ನಮ್ಮವರು. ಹಾಗೆ ಶರಣಪ್ಪನ ಬಹಳ ಆಡ್ಕೊಂತ ಹೋಗ್ತಾಳೆ. ಹೋಗಿ ಮನೆಯಲ್ಲಿ ಮಗಳಿಗೆ ಊಟಕ್ಕೆ ಕೊಡ್ಲಿಕ್ಕ ಅಡ್ಡುಳಿಗೆ ಹಾಕಿ ಮುಂದ್ ದೀಪ ಹಚ್ಚಿಟ್ಟು ಆ ತಾಟಿನೊಳಗ ಅಡುಗೆಯನ್ನು ಬಡಿಸಿ ಉಣ್ಣು ಮಗಳೇ ಅಂತಾಳೆ. ಉಣ್ಬೇಕು ಅಂತ ತಾಟ್ ನೋಡ್ಲಿಕ್ಕೆ ಹೋಗ್ತಾಳ ಮಗಳು. ಅವಳ ಕಣ್ಣೆ ಹೋಗ್ಬಿಟ್ಟಿರ್ತದೆ. ಅಲ್ಲಿ ತಮ್ಮ ಜನ್ಮ ಅಂತ, ಇಲ್ಲಿ ಧರ್ಮ ತಪ್ಪಿದ್ದಕ್ಕಾಗಿ ಮಗಳು ಧರ್ಮಾಂಧಳಾದಳು. ಅಯ್ಯೋ ಶಿವನೇ, ಶರಣರನ್ನ ನಿಂದನೆಯ ಮಾತುಗಳಿಂದ ನಿಂದಿಸಿದ ಫಲವಾಗಿ ನನ್ನ ಸುಂದರಿಯಾಗಿರ್ತಕ್ಕಂಥ ಮಗಳು ಕಣ್ಣು ಹೋದು. ಇನ್ನು ಏನ್ ಮಾಡುದು ಅಂತ ಹೇಳಿ ಮಗಳನ್ನ ಕರ್ಕೊಂಡು ಶರಣರ ಹತ್ರ ಹೋಗಿ ಅವ್ರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಶರಣಾನನ್ನ ಕ್ಷಮಿಸಿ, ನನ್ನ ತಪ್ಪಾತು, ನನ್ನ ಮಗಳ ಕಣ್ಣನ್ನು ಕೊಡು ಅಂತ ಕೇಳಿದಾಗ ಶರಣರು ಹೇಳ್ತಾರೆ, ನಾ ಹೇಳ್ದಂಗ ನೀ ಕೇಳಿದ್ರ ನಿನ್ನ ಮಗಳಿಗೂ ಕಣ್ಣು ಬರ್ತಾವು, ನಿಮ್ಮ ತಮ್ಮಗೂ ಕಣ್ಣು ಬರ್ತಾವು ಅಂತ ಹೇಳಿ ಶರಣರು ಹೇಳಿದಾಗ, ಶರಣ ನೀನು ಭವರೋಗ ವೈದ್ಯ. ಈ ದೇಶದ ಈ ಭೂಮಿ ಮೇಲಿನ ವೈದ್ಯರು ಏನೆಲ್ಲ ರೋಗಗಳನ್ನು ಕಳೀತಾರೆ, ಆದರೆ ಅಂತರಂಗದ ರೋಗವನ್ನು ಕಳೀತಾ ಇರ್ತಕ್ಕಂಥ ಭವರೋಗ ವೈದ್ಯನಾಗಿರ್ತಕ್ಕಂಥ ನಿನ್ನ ಮಾತನ್ನು ಮೀರ್ಲಿಕ್ಕೆ ಆಗುತ್ತೆ ಶರಣರಿಗೆ ಅಂತ ಹೇಳಿ ಆ ತಾಯಿ ಒಪ್ಕೊಂತಾಳೆ. ಒಪ್ಕೊಂಡಾಗ ನಿನ್ನ ಮಗಳನ್ನ ನನ್ನ ಭಕ್ತನಾಗಿರ್ತಕ್ಕಂಥ ರಾಜಶೇಖರನಿಗೆ ಕೊಟ್ಟು ಮದುವೆ ಮಾಡು, ಇಬ್ಬರಿಗೂ ಕಣ್ಣು ಬರ್ತಾವಂತ ಹೇಳಿ ಇಬ್ಬರನ್ನು ಕೂಡಿಸಿ ತಮ್ಮ ಹತ್ತಿರ ಇರ್ತಕ್ಕಂಥ ಕರಡಿಗೆಯೊಳಗಿನ ಭಸ್ಮವನ್ನು ತೆಗೆದು ಅವರಿಬ್ಬರ ಕಣ್ಣಿಗೆ ಭಸ್ಮವನ್ನು ಹಚ್ಚಿದಾಗ ಜನ್ಮಾಂಧನಾಗಿರ್ತಕ್ಕಂಥ ರಾಜಶೇಖರನಿಗೂ ಕಣ್ಣು ಬರ್ತಾವಂತೆ. ಧರ್ಮಾಂಧಳಾಗಿರ್ತಕ್ಕಂಥ ಆ ಹೆಣ್ಣು ಮಗಳಿಗೂ ಕೂಡ ಕಣ್ಣು ಬರ್ತಾವಂತೆ. ಇವತ್ತು ಕೂಡ ಕಲಬುರಗಿಯ ತೇರು ನಡೆದಾಗ ಅದೇ ಮನೆತನದಿಂದ ಚಾಚು ಬರ್ತದೆ. ಅಂತ ಧರ್ಮಹಿಮನಾಗಿರ್ತಕ್ಕಂಥ ಶರಣಬಸವನ ಪವಾಡಗಳು ನಿರಂತರವಾಗಿ ನಡೀತಾನೆ ಇರ್ತವೆ.